ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚಂದ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಮೀಶೋದಲ್ಲಿ ನಮಗೆ ವೆಡ್ಡಿಂಗ್ ಔಟ್ಫಿಟ್ ಕಲೆಕ್ಷನ್ಸ್ ತೋರಿಸಿ ಅನಿತಾ ಅಂತ ಹೇಳಿ ಸಾಕಷ್ಟು ಜನ ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಅಲ್ವಾ. ಸೊ ತುಂಬಾನೇ ಗ್ರ್ಯಾಂಡ್ ಆಗಿರ್ಬೇಕು ಮದುವೆ ಫಂಕ್ಷನ್ಸ್ ಗಳಿಗೆಲ್ಲ ಹಾಕೊಂಡು ಹೋಗ್ಲಿಕ್ಕೆ ಅನ್ಬಿಟ್ಟು, ಅಂಡ್ ಒಂದು ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರ್ಬೇಕು ಪ್ರೈಸ್ ಅಲ್ಲಿ ಅಂತ ಕೇಳ್ತಾ ಇದ್ರಿ. ಈ ತರದ್ದೆಲ್ಲ ಡ್ರೆಸ್ಗಳನ್ನ ನಾವು ಹೊರಗಡೆ ಯಾವುದೇ ಶಾಪಲ್ಲಿ ತಗೋತೀವಿ ಅಂದ್ರೆ ಮಿನಿಮಮ್ ಅಂದ್ರೂ 2,500 3,000 ರೇಂಜಿಗೆ ಹೇಳ್ತಾರೆ. ಬಟ್ ಮೀಶೋದಲ್ಲಿ ಅರ್ಧಕ್ಕರ್ಧ ಕಡಿಮೆನೇ ಇರುತ್ತೆ. ಸೊ ವಿತ್ ಪ್ರೈಸ್ ಸಮೇತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂಡ್ ಕ್ವಾಲಿಟಿ ಹೇಗಿದೆ ಅದೇ ಮುಖ್ಯ ಅಲ್ವಾ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಇವತ್ತು ನಿಮ್ಗೆ ಇಷ್ಟ ಆಗುವಂತ ಕಲೆಕ್ಷನ್ಸ್ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ತುಂಬಾ ಕಡಿಮೆ ದುಡ್ಡಿಂದ, ಅಂದ್ರೆ ಕೇವಲ 480 ಈ ಪ್ರೈಸ್ ಇಂದನೂ ಸ್ಟಾರ್ಟ್ ಆಗುತ್ತೆ ಡ್ರೆಸ್ಗಳು. ಅಂಡ್ ಸ್ವಲ್ಪ ಜಾಸ್ತಿ ದುಡ್ಡು ಅಂದ್ರೆ 1000 ಎಬೋ ಕೂಡ ಇದೆ. ಸೊ ಒಟ್ಟಾರೆ ನಿಮ್ಮ ಬಜೆಟ್ ಯಾವ ತರ ಇರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಮೀಶೋ ಅಂತಾನೆ ನಾನು ನೇಮ್ ಇಟ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ಮೀಶೋ ಮಾತ್ರನೇ ಹಾಲ್ ಮಾಡ್ತಾ ಇರ್ತೀನಿ ಅಲ್ಲ, ಮೀಶೋ ಡ್ರೆಸ್ಗಳು ಮಾತ್ರನೇ ನಾನು ಪ್ರಮೋಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅನಿತಾ ಶಮಂತ್ ಮೀಶೋ ಅಂತ ಇಟ್ಟಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡ್ತಾ ಇರೋರು ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ಏನ್ ನೋಡ್ತಾ ಇದ್ದೀರಾ, ಸೊ ಇದು ಬಂದು ನಿಮಗೆ ಸ್ಕರ್ಟ್ ಬರುತ್ತೆ. ಓಕೆನಾ. ಸೊ ಹಂಗಾಗಿ ಫಸ್ಟ್ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಹಾಕೊಂಡಾಗ ಕೆಲವೊಬ್ಬರಿಗೆ ಇವ್ರು ಯಾವ ತರ ಹಾಕಿದ್ದಾರೆ ಅಂತ ಕನ್ಫ್ಯೂಷನ್ ಆಗ್ಬಹುದು. ಹಾಗಾಗಿ ಓಪನ್ ಮಾಡಿ ತೋರಿಸಿದ್ದೀನಿ ನೋಡಿ. ಸ್ಕರ್ಟ್ ಬರುತ್ತೆ ಮತ್ತೆ ಮೇಲ್ಗಡೆ ಓಪನ್ ಟಾಪ್ ಬರುತ್ತೆ. ಅಲ್ಲಿ ಏನು ಸೊಂಟದ ಹತ್ರ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ. ಸೊ ಆ ರೀತಿಯಾಗಿ ನೆಕ್ಸ್ಟ್ ತುಂಬಾ ಲೆಂತಿ ಆಗಿರುವಂತ ಈ ದುಪ್ಪಟ್ಟ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ವೇರ್ ಮಾಡಿದಾಗ. ಸಕ್ಕದಾಗಿದೆ. ನಾನು ಆಕ್ಚುಲಿ ಲಾರ್ಜ್ ಸೈಜ್ ಅಲ್ಲಿ ತಗೊಂಡಿರೋದು. ಅಂಡ್ ಫುಲ್ ಡ್ರೆಸ್ ನೋಡಿ, ಆ ವೇಲಲ್ಲೂ ಕೂಡ ನಿಮ್ಗೆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ, ಬಾರ್ಡರ್ ಕಟ್ ವರ್ಕ್ ಮಾಡಿರುವಂತದ್ದು. ಅಂಡ್ ನಿಮ್ಗೆ ಏನ್ ಹೇಳ್ತಾರೆ, ಯೋಕ್ ಪಾರ್ಟ್ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಅಲ್ವಾ, ಸೊ ಚೆಸ್ಟ್ ಹತ್ರ. ಸೊ ಆ ಒಂದು ಪಾರ್ಟ್ ಅಲ್ಲೂ ಕೂಡ ನಿಮ್ಗೆ ಹ್ಯಾಂಡ್ ವರ್ಕ್ ಮಾಡಿರುವಂತದ್ದು. ಹಾಗೆ ಎರಡು ಸ್ಲೀವ್ಸ್ ಗಳಿಗೆ ಬಾರ್ಡರ್ ಏನ್ ಕಾಣಿಸ್ತಾ ಇದೆ ಕೈಯಲ್ಲಿ, ಅಲ್ಲೂ ಕೂಡ ಹ್ಯಾಂಡ್ ವರ್ಕ್ ಬಂದಿದೆ. ಆಕ್ಚುಲಿ ಇದರಲ್ಲಿ ಇದೇ ಹೈಲೈಟ್ ಆಗಿ ಕಾಣಿಸ್ತಾ ಇರುತ್ತೆ. ಇದು ನಾನು ರಸ್ಟ್ ಆರೆಂಜ್ ತಗೊಂಡಿದ್ದೀನಿ. ಬಟ್ ಇದರಲ್ಲಿ ನಿಮ್ಗೆ ಇನ್ನ 2 ಕಲರ್ ಅವೈಲಬಲ್ ಇದೆ. ಅಂದ್ರೆ ಒಂಥರ ರಾಣಿ ಪಿಂಕ್ ತರ ಇದೆ, ಇನ್ನೊಂದು ಬ್ಲೂ ಕಲರ್ ಇದೆ. ಅದು ಕೂಡ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನ್ಗೆ ಯಾಕೋ ರಸ್ಟ್ ಆರೆಂಜ್ ಅಲ್ಲಿ ಒಂದಿರ್ಲಿ ಈ ತರ ಡ್ರೆಸ್ ಅನ್ನಿಸ್ತು, ಹಾಗಾಗಿ ತಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಪರ್ಚೇಸ್ ಮಾಡ್ಕೊಳ್ಳಿ. ನಾನು 3 ಕಲರ್ದು ಕೂಡ ಲಿಂಕ್ ನ ಕೊಟ್ಟಿರ್ತೀನಿ. ಲಿಂಕ್ ಎಲ್ಲಿರುತ್ತಪ್ಪ ಅಂತ ಕೇಳೋದಾದ್ರೆ, ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸಿಗೆ ನಿಮ್ಗೆ ಯಾವಾಗಲೂ ನನ್ಗೆ ಗೊತ್ತಿರುತ್ತೆ ನಾನು ಹೇಳ್ಕೊಡ್ತೀನಿ ಅಂದ್ಬಿಟ್ಟು. ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇರೋರಿಗೆ ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿರ್ತೀನಿ ಆ ಕಮೆಂಟ್ ನ. ಎಲ್ಲ ಡ್ರೆಸ್ ಲಿಂಕು ಅಲ್ಲೇ ಇರುತ್ತೆ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇವತ್ತು ನಾನು ತೋರಿಸಿರುವಂತ ಎಲ್ಲಾ ಡ್ರೆಸ್ಗಳದ್ದು ಲಿಂಕ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ನೀವು ಆರ್ಡರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಡ್ರೆಸ್ ಪ್ರೈಸ್ ಬಂದು 1,488 ರೂಪಾಯಿ. ಹತ್ತತ್ರ ಇನ್ನೇನು 1,500 ಅಂತಾನೆ ಅನ್ಕೊಂಡ್ಬಿಡೋಣ. ಸೊ ಹೊರಗಡೆ ಎಲ್ಲ ಇಷ್ಟು ಕಡಿಮೆ ದುಡ್ಡಿಗೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಮೇ ಬಿ ನಾವು ಯಾವುದಾದ್ರೂ ಫಂಕ್ಷನ್ ಇತ್ತು, ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಈಗ ಬಾಡಿಗೆಗೆಲ್ಲ ಬಟ್ಟೆ ತೊಗೊಂಬರ್ತೀವಿ ಗೊತ್ತಾ, ರೆಂಟ್ಗೆ ಅಂತ ಹೇಳ್ಬಿಟ್ಟು. ಸೊ ಮಿನಿಮಮ್ ಅಂದ್ರೂ 1,500-2,000 ರೂಪಾಯಿ ತಗೋತಾರೆ ಒಂದು ದಿನಕ್ಕೆ. ಅಂಥದ್ರಲ್ಲಿ ಮೀಶೋದಲ್ಲಿ ಕೇವಲ 1,500 ರೂಪಾಯಿಗೆ ನಮಗೆ ಸ್ವಂತಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಯಾಕೆ ಪರ್ಚೇಸ್ ಮಾಡಬಾರ್ದು. ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ತಗೊಂಡಾಗ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಡ್ರೆಸ್ಸು. ಸೊ ತಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಒಳಗಡೆ ಲೈನಿಂಗ್ ಕೇಳ್ತೀರಾ, ಎಸ್ ಖಂಡಿತವಾಗ್ಲೂ ಆ ಸ್ಕರ್ಟ್ ಏನಿದೆ ಕೆಳಗಡೆ ಅದರಲ್ಲಿ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು. ಓಕೆ, 1,500 ರೂಪಾಯಿಗೆ ವರ್ತ್ ಇದೆ ಈ ಡ್ರೆಸ್ ಅಂತ ನನಗೆ ಖುಷಿ ಆಯಿತು. ಆಯ್ತಾ. ಅಂಡ್ ಸೈಜ್ನ ನೋಡೋದಾದ್ರೆ ನಾನು ಆಲ್ರೆಡಿ ತೋರಿಸ್ತೆ ಅನ್ಸುತ್ತೆ, ಅಪ್ ಟು XXL ವರೆಗೂ ಏನೋ ಸೈಜ್ ಅವೈಲಬಲ್ ಇದೆ. ಅಂಡ್ ನಾನು ಹಾಕಿರೋ ಸೈಜ್ ಈಗ ಆಲ್ರೆಡಿ ಹೇಳಿದೆ ಲಾರ್ಜ್ ಸೈಜಲ್ಲಿ ನಾನು ತಗೊಂಡಿದ್ದೀನಿ. ಅಂಡ್ ಫಿಟ್ಟಿಂಗ್ ಅಂತೂ ಮಾಡಿಸ್ದಂಗೆ ಕೂರ್ತಾ ಇದೆ ನನಗೆ. ಒಂದು ಸ್ವಲ್ಪನೂ ಆಲ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಗೊತ್ತಾ, ಅಂದ್ರೆ ಸೈಡ್ ಸ್ಟಿಚ್ ಮಾಡಿಸೋದಾಗ್ಲಿ ಏನೂ ಇಲ್ಲ. ಲಾರ್ಜ್ ನನ್ನ ಸೈಜು ತಗೊಂಡೆ, ಕರೆಕ್ಟಾಗಿ ನನಗೆ ಫಿಟ್ ಆಯಿತು. ನಿಮ್ಮದು ಅಷ್ಟೇ ಸೈಜ್ ಏನಿದೆ ತರಿಸ್ಕೊಳ್ಳಿ. ಡ್ರೆಸ್ ಬಂದಾಗ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. 90% ನನಗೆ ನಂಬಿಕೆ ಇದೆ. ಇಷ್ಟ ಆದರೆ ಇಟ್ಕೊಳ್ಳಿ, ಇಷ್ಟ ಆಗಲಿಲ್ಲ ಅಂದರೆ ಮೀಶೋದಲ್ಲಿ ಏನು ರಿಟರ್ನ್ ಆಪ್ಷನ್ ಇರುತ್ತೆ, ಎಕ್ಸ್ಚೇಂಜ್ ಆಪ್ಷನ್ ಇರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಅನುಕೂಲ ಆ ಥರ ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ, ಇದಂತೂ ಮೀಶೋದಲ್ಲಿ ಇತ್ತೀಚೆಗಂತೂ ತುಂಬಾನೇ ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟಿದೆ. ಯಾಕೆಂದರೆ ಅಷ್ಟು ಕಡಿಮೆ ದುಡ್ಡು ಇದು. ಓಕೆನಾ. 3 ಪೀಸ್ ಕುರ್ತಾ ಸೆಟ್ ಬರುತ್ತೆ ನೋಡಿ. ಇಲ್ಲಿ ನಾನು ರಿವ್ಯೂಸ್ ಕೂಡ ಹಾಕಿದ್ದೀನಿ, ಎಲ್ಲ 5 ಸ್ಟಾರ್ ರಿವ್ಯೂವೇ ಕೊಟ್ಬಿಟ್ಟಿದ್ದಾರೆ ನೋಡಿ. ವೆರಿ ಗುಡ್ ಅಂತೆ, ನೈಸ್ ಅಂಡ್ ರೀಸನಬಲ್ ಪ್ರೈಸ್. ನಾನು ಕೂಡ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇಷ್ಟು ಕಡಿಮೆ ದುಡ್ಡಿಗೆ ಹೆಂಗೆ ಕೊಡ್ತಾರೆ ಮೀಶೋದವರು ಅಂತ ನನಗೆ ಒಂದೊಂದ್ಸತಿ ಅನ್ಸುತ್ತೆ. ತುಂಬ ಚೆನ್ನಾಗಿದೆ ಈ ಡ್ರೆಸ್ ಅಂತೂ. ಆ್ಯಕ್ಚುಲಿ ನಾನು ಇದನ್ನ ಒಂಥರ ವೈಟ್ ವಿತ್ ಕ್ರೀಮ್ ಕಲರ್ ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಬಟ್ ನೀವು ಯಾರಾದರೂ ತೊಗೊಳ್ಳೋದಾದ್ರೆ, ನಿಮ್ಮ ಹತ್ರ ಏನಾದರೂ ರಸ್ಟ್ ಆರೆಂಜ್ ಕಲರಲ್ಲಿ ಯಾವುದೂ ಡ್ರೆಸ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಇದನ್ನ ರಸ್ಟ್ ಆರೆಂಜ್ ಕಲರಲ್ಲಿ ತೊಗೊಳ್ಳಿ. ಆರೆಂಜ್ ಕಲರ್ ತೊಗೊಂಡ್ರಿ ಅಂದರೆ ಇಲ್ಲಿ ಏನು ವರ್ಕ್ ಮಾಡಿದ್ದಾರೆ ಅಲ್ಲ, ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮೇಲ್ಗಡೆ
ಯೋಗ್ ಪಾಟಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಒಂಥರ ಸ್ಟಾರ್ ಇಡೀ ಡ್ರೆಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಡಿಸೈನು, ಈ ವರ್ಕು ಇದೆಲ್ಲ ಎದ್ದು ಕಾಣಿಸುತ್ತೆ ನಿಮ್ಗೆ. ಯಾಕಂದ್ರೆ ಆರೆಂಜ್ ಕಲರ್ ಮೇಲೆ ಗೋಲ್ಡ್ ಬಿದ್ದಾಗ ಕಲರು ಅದು ಇನ್ನೂ ಒಂಥರ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಅಂಡ್ ದುಪ್ಪಟ್ಟನೂ ಅಷ್ಟೇ, ದುಪ್ಪಟ್ಟದಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಆದ್ರೆ ನಂದು ಇದು ಒಂಥರ ವೈಟ್ ಕಲರ್ ಆಗಿರೋದ್ರಿಂದ ಅಷ್ಟು ವರ್ಕ್ ಮಾಡಿರೋದು ಕಾಣಿಸ್ತಾನೆ ಇಲ್ಲ. ಓಕೆನಾ, ಬಟ್ ನನ್ನ ಹತ್ರ ಈಗ ಆಲ್ರೆಡಿ ರಸ್ಟ್ ಆರೆಂಜ್ ಕಲರ್ ಅಲ್ಲಿ ಫಸ್ಟ್ ಗೌನ್ ಇತ್ತಲ್ವಾ, ಹಂಗಾಗಿ ಇರ್ಲಿ ಅನ್ಬಿಟ್ಟು ನಾನು ಈ ಕಲರ್ ತಗೊಂಡೆ. ಬಟ್ ತಗೊಂಡ್ಮೇಲೆ ನನಗೆ ಫೀಲ್ ಆಯ್ತು, ಇಲ್ಲ ರಸ್ಟ್ ಆರೆಂಜ್ ಅಲ್ಲೇ ತಗೊಂಡಿದ್ರೆ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು. ಬಿಕಾಸ್ ಜಸ್ಟ್ 450-480 ರೂಪೀಸ್ ಡ್ರೆಸ್ ಇದು ಅಂತ ಅಂದ್ರೆ ಖಂಡಿತವಾಗ್ಲೂ ಯಾರಿಗೂ ನಂಬ್ಲಿಕ್ಕೆ ಆಗೋದಿಲ್ಲ. ನೀವು ತಗೊಂಡಾಗ್ಲೂ ಅಷ್ಟೇ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅನಿತಾ ಅಂತ ನೀವೇ ಕಮೆಂಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು. ನೀವು ಯಾವ್ದು ತಗೋತಿರೋ ಇಲ್ವೋ ಗೊತ್ತಿಲ್ಲ. ಅಂಡ್ ಈಗ ಫಸ್ಟ್ ಒನ್ ನೋಡ್ಕೊಂಬಂದ್ರಿ, ಅದು 1,500 ರೂಪಾಯಿ ಡ್ರೆಸ್ ಆಗಿತ್ತು. ಸೊ ಇಲ್ಲ ನನಗೆ ತುಂಬಾ ಕಡಿಮೆ ಬಜೆಟ್ ಇತ್ತು, ನನಗೊಂದು ಎಲ್ಲೋ ಆಫೀಸ್ ವೇರ್ಗೆ ಅಥವಾ ಎಲ್ಲೋ ಒಂದು ಕ್ಯಾಶುವಲ್ ವೇರ್ಗೆ ಹಾಕೊಂಡು ಹೋಗ್ಲಿಕ್ಕೆ ಒಂದು ಒಳ್ಳೆ ಔಟ್ಫಿಟ್ ಬೇಕಿತ್ತು ಅನ್ನೋರು ಬರೀ 500 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ಈ ಡ್ರೆಸ್ಸು. ಕಲರ್ ಇನ್ನೂ ಇದೆ, ಗ್ರೀನ್ ಕಲರ್ ಇದೆ, ಮರೂನ್ ಕಲರ್ ಇದೆ, ರಸ್ಟ್ ಆರೆಂಜ್ ಇದೆ, ಈ ತರ ಪರ್ಲ್ ವೈಟ್ ಅಲ್ಲೂ ಕೂಡ ಇದೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ, ನಿಮ್ಮ ಫೇಸಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಕಲರ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಆಯ್ತಾ. ಇದೇ ತುಂಬಾ ಕಡಿಮೆ ದುಡ್ಡು ಕುರ್ತಾ ಸೆಟ್ ನಾನು ತೋರಿಸಿರೋದ್ರಲ್ಲಿ ಇವತ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ ಇದಂತೂ ನಿಮ್ಗೆ ಯಾವುದೇ ಸಿಂಪಲ್ ಅಕೇಶನ್ಸ್ ಗಳಿಗೆ ಚೆನ್ನಾಗಿ ಕಾಣಲ್ಲ. ಏನಿದ್ರು ಗ್ರ್ಯಾಂಡ್ ಆಗಿ ಫಂಕ್ಷನ್ಗೆಲ್ಲ ಹೋಗ್ತಿರಲ್ವಾ, ಅಲ್ಲಿ ಹಾಕೊಂಡು ಹೋದ್ರಿ ಅಂತ ಹೇಳಿದ್ರೆ ಎಲ್ಲರಿಗಿಂತ ಹೈಲೈಟ್ ನೀವೇ ಆಗಿರ್ತೀರಾ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ನಾನು ಹೇರ್ ಸ್ಟೈಲ್ ಒಂದು ಬೇರೆ ತರ ಮಾಡ್ಬಿಟ್ರೆ ಈ ಡ್ರೆಸ್ಗೆ ತುಂಬಾ ಲುಕ್ ಆಗಿ ಕಾಣಿಸ್ತಾ ಇದ್ದೆ. ಯಾವಾಗ್ಲೂ ನಾನು ಈ ತರ ಫ್ರೀ ಏರ್ ಬಿಡೋದ್ರಿಂದ ಎಲ್ಲದಕ್ಕೂ ಒಂದೇ ತರ ಕಾಣಿಸ್ತಾ ಇರ್ತೀನಿ. ಸೊ ನೀವು ಈ ಡ್ರೆಸ್ ನ ಹಾಕೊಂಡಾಗ ಒಂಥರ ಜಡೆ ಹಾಕೋದಾಗಿರ್ಬೋದು, ಸೈಡ್ಗೆ ಸ್ಟೆಪ್ ಜಡೆ ಅಂತ ಎಲ್ಲ ಕರೀತಾರಲ್ಲ, ಆ ತರ ಹಾಕೊಂಡ್ರಂತೂ ಎಷ್ಟು ಟ್ರೆಡಿಷನಲ್ ಆಗಿ ಕಾಣಿಸ್ತೀರಾ ಗೊತ್ತಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಕ್ವಾಲಿಟಿ ಅಂತೂ ಮಸ್ತ್ ಇದೆ. ಇದು ಏನೋ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಕೊಂಡಾಗ. ನೋಡಿ ಇದೆಲ್ಲ ಟ್ರೆಂಡಿಂಗ್ ಅಲ್ಲ, ಇವಾಗ ಬಂದಿರುವಂತದ್ದು. ಏನೋ ಕುತ್ತಿಗೆ ಹತ್ರ ಆ ತರ ಟೈ ಮಾಡ್ಕೊಳ್ಳೋದು, 2 ಥ್ರೆಡ್ ತರ ಕೊಟ್ಟಿರ್ತಾರೆ ಹಿಂದೆ, ಮತ್ತೆ ಬ್ಯಾಕಿಗೆ ಕಟ್ಕೋತೀವಿ ನೋಡಿ, ಅಲ್ಲೂ ಕೂಡ ಕೊಟ್ಟಿರ್ತಾರೆ. ಅಂಡ್ ದುಪ್ಪಟ್ಟ ಕೂಡ ಅಷ್ಟೇ ತುಂಬಾ ಲೆಂತಿ ಆಗಿದೆ. ಅಂಡ್ ಇದರಲ್ಲೂ ತುಂಬಾ ಕಲರ್ಸ್ ಇದೆ. ಬಟ್ ನಾನು ರೆಡ್ ಅಲ್ಲಿ ತಗೊಂಡಿದ್ದೀನಿ. ನಿಮ್ಗೆ ಪಿಂಕ್ ಬರುತ್ತೆ, ಗ್ರೀನ್ ಇದೆ, ಅಂಡ್ ಬ್ಲೂ ಬರುತ್ತೆ, ರಾಮ ಗ್ರೀನ್ ಬರುತ್ತೆ, ಸೊ ಪರ್ಪಲ್ ಬರುತ್ತೆ. ನಿಮ್ಮ ಹತ್ರ ಯಾವ ಕಲರ್ ಇರಲ್ಲ ಅದ್ರಲ್ಲಿ ನೋಡಿ ತಗೊಳ್ಳಿ. ಇದು ಅಷ್ಟೇ ಸ್ಮಾಲ್ ಸೈಜ್ ಇಂದ ಅಪ್ ಟು XXL ವರೆಗೂ ಕೂಡ ಸೈಜ್ ಅವೈಲಬಲ್ ಇದೆ. 1450 ರೂಪೀಸ್ ಆಗತ್ತೆ. ನಾನು ತಗೊಂಡಿರೋದು ಎಲ್ಲ ಕೂಡ ಲಾರ್ಜ್ ಸೈಜೇ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಈ ಒಂದು ಜಿಮ್ ವೇರ್ ತೋರಿಸ್ತಾ ಇದ್ದೀನಿ ನೋಡಿ. ಆಕ್ಚುಲಿ ಇದು ನಾನು ಜಿಮ್ಗೆ ಅಂತ ಹೇಳಿ ತಗೊಂಡಿದ್ದೆ, ತೋರಿಸ್ಲಾ ಬೇಡವಾ ಅಂತ ಹೇಳ್ಬಿಟ್ಟು ಇದು ಇವಾಗ ತಗೊಂಡಿರೋದಿಲ್ಲ, ತುಂಬಾ ದಿನ ಆಯ್ತು, ಸುಮ್ಮನೆ ಇಟ್ಟಿದ್ದೆ. ಬಟ್ ಒಂದಿನ ಜಿಮ್ ಇಂದ ಬಂದಿದ್ನಲ್ವಾ, ಹಾಕಿದ್ದೀನಿ ತಡಿ ವಿಡಿಯೋ ಮಾಡ್ಬಿಡೋಣ ಹಿಂಗೇನೆ ಅಂತ ಹೇಳ್ಬಿಟ್ಟು. ಮೇ ಬಿ ಯಾರಿಗಾದ್ರೂ ಎಕ್ಸರ್ಸೈಸ್ ಮಾಡೋರಿಗೆ ಅಥವಾ ಮನೆ ಹತ್ರ ಈ ನೈಟ್ ಸ್ಯೂಟ್ ಎಲ್ಲ ಹಾಕ್ತಿರಲ್ವಾ, ಸೊ ಆ ಪ್ಲೇಸಲ್ಲಿ ಈ ತರ ಇನ್ನೂ ಕ್ವಾಲಿಟಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ಮನೆ ಹತ್ರ ಹಾಕೊಂಡಿದ್ರು ಕೂಡ ಡೈಲಿ ವೇರ್ಗೆ ಅನ್ನಿಸ್ತು, ಹಾಗಾಗಿ ಇದನ್ನು ವಿಡಿಯೋದಲ್ಲಿ ಶೂಟ್ ಮಾಡಿಸಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಅದ್ಭುತವಾಗಿ ಬಂದಿದೆ. 101% ಹೇಳ್ತೀನಿ. ಈ ಡ್ರೆಸ್ ತಗೊಂಡವರು ಯಾರು ಕೂಡ ನೀವು ರಿಟರ್ನ್ ಹಾಕೋದೇ ಇಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ನಿಜವಾಗ್ಲೂ ವಿಡಿಯೋಗಿಂತ ರಿಯಲ್ ಆಗಿ ಆ ಕ್ಲಾತ್ ಹೆಂಗಿದೆ ಅಂದ್ರೆ ನೀವು ಎಷ್ಟು ಒಂದು 20 ಸತಿ ಒಗಿದ್ರೂ ಏನಾಗಲ್ವೇನಪ್ಪ, ಆ ಥರ ಕ್ಲಾತ್ ಅದು. ಆ್ಯಂಡ್ ನೆಕ್ ಪಾರ್ಟು ಅಷ್ಟೇ ನನಗೆ ಫುಲ್ ಕವರ್ ಆಗಬೇಕು. ಯಾಕೆಂದರೆ ಎಕ್ಸಸೈಸ್ ಮಾಡಬೇಕಾದ್ರೆ ಹಿಂಗೆ ಬಗ್ಗೋದು ಎದ್ದೇಳೋದು ಮಾಡ್ತಿರ್ತೀವಲ್ವಾ, ಅಲ್ಲೂ ಕೂಡ ಟ್ರೈನರ್ಸ್ ಇರ್ತಾರೆ ಜೆಂಟ್ಸ್ಗಳು. ನಮಗೆ ಏನೋ ಒಂಥರ ಫೀಲ್ ಆಗಬಾರ್ದಲ್ಲ, ಬಗ್ದಾಗ ಕಾಣಿಸ್ಬಿಡುತ್ತೆ ಅಂತ ಎಲ್ಲ ನಮಗೆ ನಾವೇ ಫೀಲ್ ಮಾಡ್ತಾ ಇರಬಾರ್ದು. ಹಾಗಾಗಿ ನಾನು ಫುಲ್ ನೆಕ್ ಥರ ತೊಗೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಚೆನ್ನಾಗಿದೆ. ಪ್ಯಾಂಟ್ ಕ್ವಾಲಿಟಿನೂ ಅಷ್ಟೇ, ನಾವು ಯಾವ ಥರ ಎಕ್ಸಸೈಸ್ ಮಾಡಿದ್ರೂ ಹೊರದೋಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಹಾಗಾಗಿ ಮೇ ಬಿ 400 ಸಮಥಿಂಗ್ ಏನೋ ಇದೆ. ಇದು ಚೆನ್ನಾಗಿದೆ, ಫುಲ್ ಸೆಟ್ಟೇ ಬರುತ್ತಲ್ವ. 430 ಏನೋ ಇತ್ತು. ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಕಲರಲ್ಲೇ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ನೋಡಿ ಒಮ್ಮೆ ತೋರಿಸ್ತಾ ಇದ್ದೀನಿ, ಬಗ್ಗಿದ್ರು ಕಾಣಿಸಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟ ಆದರೆ ತಗೊಳ್ಳಿ, ಅಥವಾ ಬೇಕಾಗಿರುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ರಿಲೇಟಿವ್ಸ್ ಆರ್ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ. ಸೊ ನಿಮ್ಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನಾನು 70 kg ಇದ್ದೆ ಅಂತ ಹೇಳ್ಬಿಟ್ಟು. ಸೊ ಈಗಲಾದರೂ ಒಂಚೂರು ಕರಗ್ಸೋಣ. ಅದರಲ್ಲೂ ನನಗೆ ಲೋವರ್ ಬೆಲ್ಲಿ ಫ್ಯಾಟ್ ಏನು ಕಾಣಿಸ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು. ಹೊಟ್ಟೆ ಬಿಟ್ಟು ಕೆಳಗಡೆ ಬೆಲ್ಲಿ ಫ್ಯಾಟ್ ತುಂಬಾನೇ ಇದೆ. ನನಗೆ ಫಸ್ಟ್ ಡೆಲಿವರಿನಲ್ಲಿ ಅಷ್ಟೊಂದು ಇರಲಿಲ್ಲ, ನಾನು ತುಂಬ ಸಣ್ಣನೇ ಇದ್ದೆ. ಬಟ್ ಆಫ್ಟರ್ ಸೆಕೆಂಡ್ ಡೆಲಿವರಿ ಇದೆಯಲ್ಲ, ಅದಂತೂ ನನಗೆ ಇಷ್ಟು ಬೊಜ್ಜು ತಂದುಬಿಡ್ತು. ಆ್ಯಂಡ್ ನಾನು ಕೂಡ ಕೂತಿದ ಕಡೆನೇ ವರ್ಕ್ ಮಾಡೋದು, ಮೈ ಬಗ್ಸಿ ದುಡಿಯೋ ಥರ ಇಲ್ಲ ನನ್ನ ಜಾಬು. ಯಾವಾಗಲೂ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಂದು ಎನಿ ಟೈಮ್ ಸಿಸ್ಟಮ್ ಮುಂದೆ ಕೂತಿರ್ತೀನಿ. ಮಲಗೋ ವರ್ಷದಲ್ಲಿ ಮಧ್ಯರಾತ್ರಿ 2 ಗಂಟೆ ಆಗುತ್ತೆ. ಇನ್ನು ಬೆಳಿಗ್ಗೆ ಎದ್ದೇಳದೆ ನಾನು 8 ಗಂಟೆ ಮೇಲಾಗುತ್ತೆ, ಯಾಕೆಂದರೆ ಮಧ್ಯರಾತ್ರಿ ಮಲಗಿರ್ತೀನಿ ಅಲ್ವಾ. ಸೊ ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೂತು ವರ್ಕ್ ಮಾಡಿ ಒಂಥರ ಕಣ್ಣೇ ಕಾಣಿಸಲ್ಲ. ಒಂದೊಂದ್ಸತಿ ನನಗೆ ಹೊರಗಡೆ ಬಂದರೆ ಹಂಗಾಗ್ಬಿಡುತ್ತೆ. ಅದೇ ಕೂತು ನನಗೆ ಇನ್ನೂ ಹೊಟ್ಟೆ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಜಿಮ್ ಮಾಡಿ ವರ್ಕೌಟ್ ಮಾಡಿ ಒಂಚೂರು ಕರಗಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಜಿಮ್ ಡ್ರೆಸ್ ಎಲ್ಲ ತೊಗೊಂಡಿದ್ದೆ. ಚೆನ್ನಾಗಿದೆ. ಇದು ಅಷ್ಟೇ. ನೆಕ್ಸ್ಟ್ ಏನು ನೋಡ್ತಾ ಇದ್ರೆ, ಇದು
ಕ್ವಾಲಿಟಿ ಅದೇನು ನೋಡಿದ್ರು ಫಸ್ಟ್ ಒನ್ನು ಅದೇ ಥರನೇ ಬಂದಿದೆ. ನನಗೆ ಪರ್ಸ್ನಲಿ ಆ ಬ್ಲ್ಯಾಕ್ ಕಲರ್ ನೋಡಿದ್ರಲ್ಲ ಅದು ಇಷ್ಟ ಆಯಿತು. ಬಟ್ ಕ್ವಾಲಿಟಿ ಎರಡು ಒಂದೇನೆ. ಇದು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಮೇ ಬಿ 400 ಸಮಥಿಂಗೇ ಇತ್ತು ಅನ್ಸುತ್ತೆ. 400-450 ರೂಪಾಯಿಗೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಹೊರಗಡೆ ಶಾಪ್ಗಳಲ್ಲಿ ಏನಿಲ್ಲ ಅಂದರೂ ಈ ಥರ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಮೇಂಟೈನ್ ಮಾಡಿರ್ತಾರೆ ಈ ರೀತಿ ನೈಟ್ ವೇರ್ಗಳನ್ನು ಅಥವಾ ಜಿಮ್ ವೇರ್ಗೆ ಅಂತ ಹೇಳಿದ್ರೆ ಮಿನಿಮಮ್ 1000 ರೂಪೀಸ್ ಮೇಲೇನೆ ಕೇಳಿಬಿಡ್ತಾರೆ. ಓಕೆನಾ? ಸೊ ಇಷ್ಟ ಆದರೆ ಇದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಅಪ್ ಟು XXL ವರೆಗೂ ಸೈಜ್ ಅವೈಲೇಬಲ್ ಇದೆ. ನಾನು ಲಾರ್ಜಲ್ಲಿ ತಗೊಂಡಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಅನಿತಾ ಯಾಕೆ 2 ವಾರ ಆಗೋಗಿದೆ ಮೀಶೋ ಕಲೆಕ್ಷನ್ಸ್ದು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಹಾಕಿಲ್ಲ, ಫೇಸ್ಬುಕ್ಕಲ್ಲಿ ಆಗ್ತಾ ಇಲ್ಲ ನೀವು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಗೊತ್ತಿದೆ ನಾನು ಕೂಡ ಮನೆ ಕಟ್ಟಿಸ್ತಾ ಇರೋದ್ರಿಂದ ನಾನು ಇಷ್ಟೊಂದು ಬ್ಯುಸಿ ಆಗ್ತೀನಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಈಗ ಎಲ್ಲನೂ ವಹಿಸಿದ್ರು ಕೂಡ ನಾವು ಏನು ಹೇಳ್ತಾರೆ ಮುಂದೆ ನಿಂತು ಕೆಲಸ ಮಾಡಿಸ್ದಂಗೆ ಅನ್ಸೋದಿಲ್ಲ. ಅಂದರೆ ಎಲ್ಲಾದರೂ ಒಂದು ಮಿಸ್ಟೇಕ್ ಮಾಡಿರ್ತಾರೆ, ಒಂದು ಗೋಡೆ ಕಟ್ಟೋ ಕಡೆ ಆಗಿರ್ಬೋದು ಅಥವಾ ಬಾಗಿಲು ನಿಲ್ಲಿಸ್ಬೇಕಾದ್ರೆ ಆಗಿರ್ಬೋದು. ನಾವು ಮುಂದೆ ಇಲ್ಲ ಅಂತಂದರೆ ಏನಾದರೂ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ. ಸೊ ಹಂಗಾಗಿ ನನಗಂತೂ ಯಾವಾಗಲೂ ಮನೆ ಹತ್ರ ಅಂದರೆ ನಮ್ಮ ಈಗಿರೋ ಮನೇಲಿ ಇರೋಕೆ ಮನಸ್ಸಿರಲ್ಲ. ಹೊಸ ಮನೆ ಹತ್ರಕ್ಕೆ ಹೋಗೋಣ, ಏನು ಕೆಲಸ ಆಗಿದೆ ನೋಡೋಣ ಸೊ ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಫುಲ್ ಬ್ಯುಸಿ ನನ್ನ ಮನೆ ಕಡೆ ಕೊಟ್ಟಿರೋದ್ರಿಂದ ಇಲ್ಲಿಗೆ ಸ್ವಲ್ಪ ಟೈಮ್ ಕಡಿಮೆ ಕೊಡ್ತಾ ಇದ್ದೀನಿ ವಿಡಿಯೋಗಳಿಗೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇದು ನನ್ನ ಮಗ ಹಾಕಿದ್ದೀನಲ್ಲ ಬರೀ 206 ರೂಪಾಯಿ ಗೊತ್ತಾ. ಅಪ್ ಟು 4 to 5 years ಮಕ್ಳವ್ರಿಗೂ ಅವೈಲೇಬಲ್ ಇದೆ. ನಾನು ಕೂಡ 4-5 ವರ್ಷದ್ದೇ ತರಿಸಿರೋದು ನನ್ನ ಮಗನಿಗೆ. ನಿಮ್ಮ ಮನೇಲಿ ಇನ್ನೂ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ತಗೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಕೂಡ ನಿಮಗೆ ಡೈಲಿ ವೇರ್ಗಂತೂ ಮಕ್ಳಿಗೆ ಹಾಕ್ಬಿಟ್ರೆ 200 ರೂಪಾಯಿ ಯಾರು ಕೊಡ್ತಾರೆ ಹೇಳಿ? ಹೊರಗಡೆ ಯಾವುದಾದ್ರು ಶಾಪ್ಗೆ ಹೋಗಿ 200 ರೂಪಾಯಿ ಬಟ್ಟೆ ಕೊಡಿ ನನ್ನ ಮಗುಗೆ, ನನ್ನ ಹೆಣ್ಮಗುಗೂ ಅಥವಾ ಗಂಡು ಮಗುಗೂ ಅಂತ ಕೇಳಿದ್ರೆ ಒಂದು ಟಾಪ್ನೂ ತೋರಿಸೋದಿಲ್ಲ ಅವರು. ಮಿನಿಮಮ್ ಅಂದರೂ 400-500 ರೂಪಾಯಿ ಮೇಲೆ ಹೇಳ್ತಾರೆ. ಬಟ್ ಮೀಶೋದಲ್ಲಿ ಸಕ್ಕದಾಗಿ ಕ್ವಾಲಿಟಿನಲ್ಲಿ ಇರುವಂಥ ಒಂದು ಬ್ರ್ಯಾಂಡೆಡ್ ಡ್ರೆಸ್ಗಳು ಮಕ್ಕಳಿಗೂ ಕೂಡ ಕಿಡ್ಸ್ ವೇರ್ ಸಿಗುತ್ತೆ. ಆ್ಯಂಡ್ ಇದು ಅಷ್ಟೇ ಜಸ್ಟ್ 198 ರೂಪೀಸ್ ಕೊಟ್ಟು ನಾನು ಅವನಿಗೆ ಡೈಲಿ ವೇರಿಗೆ ತಗೊಂಡಿದ್ದೀನಿ. ಇದು ಅಷ್ಟೇ ಫುಲ್ ಸೆಟ್ ಬರುತ್ತೆ, ಅಂದರೆ ಟೀ ಶರ್ಟ್ ವಿತ್ ಪ್ಯಾಂಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳುಗಳಿಗಂತೂ ಹಾಕೊಳ್ಳಿಕ್ಕೆ. ಇದು 5 to 6 years ವರೆಗೂ ಅವೈಲೇಬಲ್ ಇದೆ. ಆ್ಯಂಡ್ ನಾನು 4 to 5 years ತೊಗೊಂಡಿದ್ದೀನಿ. ಎಲ್ರಿಗೂ ಕೂಡ ಬರೀ 198-200 ರೂಪಾಯಿಲೇ ಸಿಕ್ಕೋಗ್ಬಿಡುತ್ತೆ. ಮಕ್ಕಳಿಗೆ ಆರಾಮಾಗಿ ಕೊಡಿಸಿ, ಮಕ್ಕಳು ಕೂಡ ಚೆನ್ನಾಗಿ ಕಾಣಿಸ್ತಾರೆ ಈ ಥರ ಫುಲ್ ಸೆಟ್ ಇರುವಂಥ ಡ್ರೆಸ್ಗಳನ್ನ ವೇರ್ ಮಾಡಿದ್ರೆ ಮನೆ ಹತ್ರ. ಓಕೆನಾ? ಆ್ಯಂಡ್ ಇಲ್ಲಿ ನಾನು ವೇರ್ ಮಾಡಿದ್ದೀನಲ್ಲ ಒಂಥರ ಮೆಹಂದಿ ಗ್ರೀನ್ ಕಲರ್ ಟಾಪು ಮತ್ತು ಪ್ಯಾಂಟು ಜೀನ್ಸ್ ಟಾಪ್ ಬರುತ್ತೆ. ಅದ್ರದ್ದು ಲಿಂಕ್ ಬೇಕು ಅಂದರೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತೊಗೊಳ್ಳಿ. ಯಾಕೆಂದರೆ ಮತ್ತೆ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಅದು ಹೆಂಗಿದೆ ಅಂದ್ಬಿಟ್ಟು. ಈಗ ಆಲ್ರೆಡಿ ಯಾವುದೋ ವಿಡಿಯೋದಲ್ಲಿ ತೋರಿಸಿದ್ದೆ ಹಾಗಾಗಿ, ಬಟ್ ಲಿಂಕ್ ಮಾತ್ರ ಕೊಟ್ಟಿರ್ತೀನಿ. ಆ್ಯಂಡ್ ನೆಕ್ಸ್ಟು ಇದು ಅಷ್ಟೇ ಮೇ ಬಿ ಯಾವತ್ತೋ ತೋರಿಸಿದ್ದೆ ಅನ್ಸುತ್ತೆ. ಬಟ್ ನನಗೆ ಪರ್ಸ್ನಲಿ ಇದು ಕ್ವಾಲಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗಾಗಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. 450 ರೂಪಾಯಿಗೆ ಆರಾಮಾಗಿ ಕೊಡ್ಬೋದು ಅನ್ನಿಸ್ತು. ರಿವ್ಯೂ ಚೆಕ್ ಮಾಡಿ ಬೇಕಾದರೆ ಹೋಗಿ. ಎಲ್ಲರೂ ಕೂಡ ಇದು ತುಂಬ ಚೆನ್ನಾಗಿದೆ ಅಂತ ಹಾಕಿದ್ದಾರೆ. ಮಿನಿಮಮ್ ಅಂದರೂ 1000 ರೂಪೀಸ್ ಕೊಡ್ಬೋದು, ಅಷ್ಟು ಚೆನ್ನಾಗಿ ಇದು ಜೀನ್ಸ್ ಟಾಪ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಇಷ್ಟ ಆದವರು ಬೇಗ ತಗೊಳ್ಳಿ, ಇಲ್ಲಾಂದರೆ ಬೇಗನೆ ಔಟ್ ಆಫ್ ಸ್ಟಾಕ್ ಆಗೋಗುತ್ತೆ. ಆ್ಯಂಡ್ ಈ ಜೀನ್ಸ್ ಟಾಪ್ ಅಂತೂ ಅಪ್ ಟು 4XL ವರೆಗೂ ಸೈಜ್ ಅವೈಲೇಬಲ್ ಇದೆ. ತುಂಬ ದಪ್ಪ ಇದೀವಿ ಅನಿತಾ, ನಮ್ಗಳಿಗೂ ಜಾಸ್ತಿ ಸೈಜ್ ಇರುವಂಥ ಡ್ರೆಸ್ ತೋರಿಸಿ ಅಂತೀರಾ ಅಲ್ವಾ? ಸೊ ಈ ಟಾಪ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇನ್ನು ಮುಂದೆ ನಮ್ಮ ಹೊಸ ಮನೆ ಕೆಲಸದಲ್ಲಿ ನಾನು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನಾನು ವಿಡಿಯೋ ಪೋಸ್ಟ್ ಮಾಡಲೇಬೇಕು, ಲಾಂಗ್ ವಿಡಿಯೋ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಮುಂದೆ ಬರೋ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.